ಶ್ರೀ ಸುರಭಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಜನವರಿ 21ರಂದು ರಾಜ್ಯ ಸುರಭಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಸಾಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದೆ ಎಂದು ಶ್ರೀ ಸುರಭಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಸ್.ಜಿ. ರಾಮಚಂದ್ರ ಹೇಳಿದರು. ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ವರ್ಷ ಸಾಗರದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಸಮಾಜದ 5 ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕಾಶಿ ಜಗದ್ಗುರುಗಳು ಈ ನಗರಕ್ಕೆ ಕಿರಿಯ ಶ್ರೀಗಳು ಪ್ರಥಮ ಬಾರಿಗೆ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 7 ವರ್ಷಗಳಿಂದ ರಾಜ್ಯದ ಹೆಸರಾಂತ ಕಲಾವಿದರು, ರಾಜಕಾರಣಿಗಳು, ಸಮಾಜ ಸೇವಕರುಗಳಿಗೆ ಸನ್ಮಾನ, ಪ್ರಶಸ್ತಿ, ಪುರಸ್ಕಾರಗಳ ನೀಡುವ ಮೂಲಕ ವಿವಿಧ ಕ್ಷೇತ್ರಗಳ ಸಾಧಕರುಗಳನ್ನು ಗುರುತಿಸಿ ಗೌರವಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಕೇಂದ್ರ ಬಿಂದು ಪಂಚಪೀಠಗಳಲ್ಲಿ ಒಂದಾದ ಶ್ರೀಮದ್ ಕಾಶಿ ಜ್ಞಾನ ಸಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು, ಜಂಗಮವಾಡಿ ಮಠ, ವಾರಣಾಸಿಯ ಕಾಶಿ ಮಹಾಪೀಠ ಇವರುಗಳು ಆಗಮಿಸುವ ಮೂಲಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಅವರ ಸಮಾಜದ ಒಂದು ಗುರುಗಳನ್ನು ಎಲ್ಲರೂ ಓಲೈಸೋದನ್ನು ಬಿಟ್ಟರೆ ಮತ್ತು ಅವ್ರನ್ನ ಆರಿಸೋದನ್ನು ಬಿಟ್ಟರೆ ಬೇರೆ ಧರ್ಮದ ಗುರುಗಳನ್ನು ಆರೈಸೋದು ಭಾರಿ ಕಷ್ಟ. ಅಂಥದ್ರಲ್ಲಿ ಸುರಭಿ ಟ್ರಸ್ಟ್ ನಿರ್ಧಾರ ಮಾಡಿದ್ದಾರೆ. ಪ್ರಪ್ರಥಮವಾಗಿ ಕಿರಿಯ ಗುರುಗಳು ಸಾಗರ ನಗರಕ್ಕೆ ಆಗಮಿಸುವುದರಿಂದ ಅವ್ರನ್ನ ಬೈಕ್ ರ್ಯಾಲಿ ಮತ್ತು ಕಾರ್ ರ್ಯಾಲಿ ಮುಖಾಂತರ ದೈವಜ್ಞ ಕಲ್ಯಾಣ ಕರೆತರಲಾಗುತ್ತದೆ ಅಂತ ಹೇಳಿ ಮಾಡ್ತೀವಿ ಅಂತೇಳಿ ಆ ಕಾರ್ಯಕ್ರಮಕ್ಕೆ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸುರಭಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ವಾಣಿಶ್ರೀ, ವೀರಶೈವ ಸಮಾಜದ ವಧುವರ ವೇದಿಕೆಯ ಗಂಗಾಧರ್ ಗೌಡ, ವೀರಶೈವ ಯುವ ವೇದಿಕೆ ಅಧ್ಯಕ್ಷ ಅನಿಲ್ ಬರದವಳ್ಳಿ, ಜಂಗಮ ಸಮಾಜದ ಎಸ್.ಜಿ. ಹಿರೇಮಠ್, ವಿರೂಪಾಕ್ಷ, ವೀರಭದ್ರ ಜಂಬಿಗೆ ಹಾಗೂ ಚಂದ್ರಶೇಖರ್ ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.